ನಮಸ್ತೆ. ನನ್ನ ಹೆಸರು ಉಮೇಶ್ ಅಂತ ಹೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ. ನಾವು ನಿರಂತರವಾಗಿ ಈಗ 10-15 ವರ್ಷದಿಂದ ಹೋರಾಟ ಮಾಡ್ತಿದ್ವಿ. ಲಿಫ್ಟ್ ಇರಿಗೇಷನ್ ಮಾಡಿ ಅಂತ ಹೇಳಿ. ಈ ಲಿಫ್ಟ್ ಇರಿಗೇಷನ್ ಆಗಿದೆ. ಈಗ 3 ವರ್ಷದಿಂದ ನೀರು ಬಿಡ್ತವಿ ಅಂತ ಹೇಳಿ ಯಾರಿಗೋ ಒಬ್ಬ ಕಾಂಟ್ರಾಕ್ಟ್ರಿಗೆ ವಹಿಸಿದ್ದಾರೆ ಇದನ್ನು ಮೇಂಟೆನೆನ್ಸಿಗೆ. ಹೋದ ವರ್ಷ ನಮಗೆ ಅವಶ್ಯಕತೆ ಇದ್ದಿಲ್ಲ. ಕೆರೆನೇ ಮಳೆ ನೀರು ಬಂದು ಕೆರೆಗಳೆಲ್ಲ ತುಂಬಿದ್ವು. ನಮ್ಮ ಭಾಗಕ್ಕೆ ನೀರೇ ಬಿಡ್ತಾ ಇಲ್ಲ. ಈಗಾಗಲೇ ದನಕರುಗಳಿಗೆ, ಜನಗಳಿಗೆ ಬೋರ್ಗಳು ರೀಚಾರ್ಜ್ ಆಗೋದಕ್ಕೆ ಕೆರೆಗಳು ಜೀವನಾಡಿಗಳು. ಈ ಜೀವನಾಡಿ ಆದಂಥ ಕೆರೆಗಳ ನೀರು ಬಿಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರಗಳಾಗಿರ್ಬೋದು, ಅಥವಾ ಈ ಕಂಪ್ನಿಗೆ ಏನು ಕೊಟ್ಟಿದ್ದಾರಲ್ಲ ವಹಿಸ್ಕೊಟ್ಟೆ, ಅವರು ಸಹ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಈ ಒಂದು ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಇದು ಹನುಮಸಾಗರದಿಂದ ಬರುವಂಥ ಬೆಳಗುತ್ತಿ ಭಾಗಕ್ಕೆ ಮತ್ತು ಈ ಜೀನಹಳ್ಳಿ ಈ ಭಾಗದಲ್ಲಿ ಪೂರ್ತಿ ಹನುಮಸಾಗರದಿಂದ ನಮಗೆ ಏತ ನೀರಾವರಿ ಲಿಫ್ಟ್ ಇರಿಗೇಷನ್ ಆಗಿದೆ. ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದೇನಪ್ಪ ಅಂದರೆ ಲೈನನ್ನು ಸಿಟಿ ಒಳಗಡೆ ಒಯ್ದಿದ್ದಾರೆ. ಹಾಗಾಗಿ ಹಗಲೆಲ್ಲ ಟ್ರಿಪ್ ಮಾಡ್ತಾರೆ. ನೀರು ಮತ್ತೆ ಸ್ಟಾಕ್ ಆಗೋದಕ್ಕೆ ಸುಮಾರು 1 ಗಂಟೆ ಬೇಕು ಇಲ್ಲಿ ಮತ್ತೆ ಬರೋಕ್ಕೆ. ಒಂದು ಪಟ ಆಫ್ ಆಯ್ತು ಅಂದರೆ ಇದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಇಲ್ಲಿ 26 ಕೆರೆಗಳಿಗೆ ಸುಮಾರು 750 HP ಮೋಟ್ರ್ ಕೂರಿಸಿ ಪಂಪ್ ಹೌಸ್ ಮಾಡಿದ್ದಾರೆ. ಈ ಏನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾನಲ್ಲ ಅವನು ಕಳಪೆ ಕಾಮಗಾರಿ ಮಾಡಿದಾನೋ ಏನೋ ಗೊತ್ತಿಲ್ಲ. ಹಾಗಾಗಿ ಹಗಲೆಲ್ಲ ಪೈಪ್ಗಳು ಹೊಡ್ಕೊತಾ ಇದ್ದಾವೆ. ಪೈಪ್ ಹೊಡೆದತಿ ಅಂತ ಹೇಳಿ 4 ತಿಂಗಳು ನೀರು ಬಿಡಬೇಕು ನಮಗೆ. ಆ 4 ತಿಂಗಳು ನೀರು ಬಿಡೋದ್ರಲ್ಲಿ ಕೇವಲ 1 ತಿಂಗಳು ಬಿಡೂ ಸಹ ಬಿಟ್ಟಂಗಾಗಲ್ಲ. ಅವ್ರು ಸಫಿಷಿಯೆಂಟಾಗೆ ಎಲ್ಲ ಡ್ರಾಯಿಂಗ್ ಮಾಡಿ ಇಷ್ಟಿಷ್ಟು ಕೆರೆಗಳು ಇಷ್ಟು ನೀರು ಹೋಗ್ಬೇಕು ಅಂತ ಹೇಳಿ ಕರೆಕ್ಟಾಗಿ ಮಾಡಿದರೂ ಸಹ ನೀರು ಬರ್ತಾನೇ ಇಲ್ಲ. ಹಾಗಾಗಿ ನಾವೆಲ್ಲ ಗ್ರಾಮಸ್ಥರು ಸೇರಿ ದನಕರುಗಳಿಗೆ ನೀರಿಲ್ಲ. ಆಮೇಲೆ ಈ ಬೋರ್ಗಳು ರೀಚಾರ್ಜ್ ಆದರೆ ಏನು ಮಳೆ ಇದೇ ಹವಾಮಾನ ಮುಂದುವರೆದ್ರೆ ತುಂಗಾ ನದಿ ನೀರು ಬಿಡ್ತಾ ಇದ್ದಾರೆ. ಈ ಬಿಡೋ ಟೈಮಲ್ಲಿ ಎಲ್ಲ ಕೆರೆಗಳಿಗೂ ನೀರಿನ ಅವಶ್ಯಕತೆಗಾಗಿ ಸರ್ಕಾರನೇ ಆದೇಶ ಮಾಡಿದರೆ, ಆದರೂ ಸಹ ಈ ಕಂಪ್ನಿಯವರು ನಾಟಕ ಮಾಡಿ ನೀರು ಇನ್ನೂ ಬಿಡ್ತಾ ಇಲ್ಲ. ಹಾಗೆ ನೇಮ್ತಿ ಭಾಗದಲ್ಲಿ ಏನು ಕುಂಕವದಲ್ಲಿ ಏನು ಬಗ್ಗೆ ನೀವು ಕೇಳಿದ್ರಿ, ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈ ನಿನ್ನೆ MLA ಮತ್ತು ಇವರು UTP ಅಧಿಕಾರಿಗಳ ಜೊತೆ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಅವ್ರು ಸುಮಾರು ಇನ್ನೂ 2.5 ತಿಂಗಳು ಬೇಕು ಅಂತಾರೆ. ಅಲ್ಲಿ 250 HP 250 HP ಒಂದೊಂದು ಮೋಟ್ರ್ 4 ಮೋಟ್ರ್ ಕೂರಿಸಿದ್ದಾರೆ. ನೇಮ್ತಿ ಭಾಗದ ಕೆರೆಗಳಿಗೆ ಅಲ್ಲಿ ಸುಮಾರು 70 ಕೆರೆಗಳು ಬರ್ತವೆ. ಈ ಭಾಗಕ್ಕೆ ಸುಮಾರು 26 ಕೆರೆಗಳು ಬರ್ತವೆ. ಈ 26 ಕೆರೆಗಳನ್ನೇ ತುಂಬ್ಸೋಕೆ ಆಗ್ತಾಯಿಲ್ಲ. ಇವ್ರು ಏನಾದರೂ ಶಾಸಕರು ಮುಂದಿನ ಚುನಾವಣೆಗೆ ಏನಾದರೂ ಈ ನೀರು ತುಂಬಿಸೋ ವ್ಯವಸ್ಥೆ ಏನಾರ ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು ಅಂತ ಇದ್ದಾರೋ ಏನೋ ಗೊತ್ತಿಲ್ಲ. ಹಾಲಿ ಮಾಜಿ ಶಾಸಕರು ಸಾಕಷ್ಟು ರೈತರು ಸಮಸ್ಯೆಯಲ್ಲಿ ಸಾಯ್ತಾ ಇದ್ದಾರೆ. ಬೆಳೆ ಒಣಗ್ತಾ ಇದ್ದಾವೆ, ಬೋರ್ಗಳು ರೀಚಾರ್ಜ್ ಆಗ್ತಾ ಇಲ್ಲ. ಈ ಸಮಸ್ಯೆಗಳನ್ನು ಇಟ್ಕೊಂಡ್ರು ಸಹ ಇವ್ರು ಯಾರೂ ಸತೆ ಇದ್ರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಧಿಕಾರಿಗಳು ಸ್ಟ್ರಿಕ್ಟ್ ಆದೇಶ ಮಾಡಬೇಕು. ಆ ಭಾಗದಲ್ಲಂತೂ ಹೊನ್ನಾಳಿ ನೇಮ್ತಿ ಭಾಗದಲ್ಲಂತೂ ಭಾರಿ ನೀರಿನ ಸಮಸ್ಯೆ ಇದೆ. ಇಲ್ಲಿ ಸಹ ನೀರಿನ ಸಮಸ್ಯೆ ಇದೆ. ನೋಡ್ರಿ, ನೀವು ಆಗಲೇ ನೋಡ್ತಾ ಇರ್ಬೋದು, ಜಾನುವಾರುಗಳು ಕೆರೆಗೆ ನೀರಿಗೆ ಬಂದು ಹೋದರೂ ನೀರು ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ಮಳೆಗಾಲ ಮುಂದುವರೆದ್ರೆ ನಮಗೆ ಭಾಳ ಕುಡಿಯೋ ನೀರಿನ ಸಮಸ್ಯೆನೂ ಸಹ ಭಾಳ ಆಗ್ತೈತಿ. ಹಾಗಾಗಿ ಬೇಗ ಈ ಕೆರೆಗಳನ್ನು ನಮಗೆ 4 ತಿಂಗಳು ಅಲೋಕೇಶನ್ ಇದೆ ನೀರು ತುಂಬಿಸೋದಕ್ಕೆ. ಹಾಗಾಗಿ ಈ ಕೆರೆಗಳನ್ನು ಬೇಗ ತುಂಬಿಸೋದು. ನಮ್ಮ ಬೆಳಗುತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಸುಮಾರು 10 ಕೆರೆಗಳು ಬರ್ತವೆ. ಬೆಳಗುತ್ತಿ ಮತ್ತು ಗುಡ್ಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನು ಉಳಿದಿದ್ದಾವೆ 13 ಕೆರೆಗಳು. ಅವೆಲ್ಲ ನಿಯರೆಸ್ಟ್ ಆಗ್ತವೆ, ಅವು ಬೇಗ ತುಂಬ್ತವೆ. ನಮ್ಮ ಇದಕ್ಕೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಇಂಜಿನಿಯರ್ ಆಗಿರ್ಬೋದು ಅಥವಾ ಇವರಾಗಿರ್ಬೋದು, ಏನು ನೀರು ಬಿಡೋರು ಕಾಂಟ್ರಾಕ್ಟರ್ ಆಗಿರ್ಬೋದು. ಹಾಗಾಗಿ ಈಗ ಏನಾದರೂ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ಏನಾದರೂ ಸ್ವಲ್ಪ ನೀರು ಬರದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ UTP ಆಫೀಸಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಅಲ್ಲ, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂಥದ್ದು ನೀವು ಬೆಳಗುತ್ತಿ ಗ್ರಾಮಸ್ಥರು ಇದ್ದೀರಿ, ಒಂದು ಪ್ರಯತ್ನ ಏನು ಮಾಡ್ಬೋದಾಗಿಲ್ಲ ಅಂತ ಹೇಳಿ. ನೀರಾವರಿ ಇಲಾಖೆ UTP ಅಧಿಕಾರಿ ಮಂಜುನಾಥ್ ಅವರ ಸಂಪರ್ಕದಲ್ಲಿ ಇದ್ದೀವಿ. ಅವರು ಮೇಂಟೆನೆನ್ಸ್ ಮಾಡಿರೋದು ಅವ್ರಿಗೆ ಫೋನ್ ಮಾಡಿಕೊಡ್ತಾರೆ. ಅದೇ ಈಗ 2 ದಿನ ಏನೋ ಪೈಪ್ ಪ್ಯಾಚ್ ಹಾಕಿತ್ತು, ಹಾಗಾಗಿ ಅದನ್ನು ರೆಡಿ ಮಾಡಿದ್ದೇವೆ ಎಂದು ಇವತ್ತು ರೆಡಿ ಮಾಡಿ ಏನೋ ಬಿಡ್ತೇವೆ ಎಂದಿದ್ದಾರೆ. ಇನ್ನೂ ನೀರು ಬಂದಿದೆಯಲ್ಲೋ ಗೊತ್ತಿಲ್ಲ. ನೀರಿನ ಸಮಸ್ಯೆ, ಬೆಳೆಗಳು ಒಣಗ್ತಾ ಇದ್ದಾವೆ, ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದು ಬೇಗ ನೀರು ತುಂಬಿಸೋಂಥ ವ್ಯವಸ್ಥೆ ಇಂಜಿನಿಯರ್ ಗಮನ ಹರಿಸಿ ಏನು ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟಿದ್ದಾರೆ ಅವನ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆರೋಪ ಮಾಡ್ತಾ ಇಲ್ಲ. ಬೆಳಗುತ್ತಿ, ಮಲಗನಹಳ್ಳಿ ಮತ್ತು ಹೊಸಕೊಪ್ಪ, ಗುಡ್ಡಹಳ್ಳಿ ಈ 3 ಗ್ರಾಮದಿಂದ ಇರೋದೇ 5 ಕೆರೆ ಇದೆ. ಈ 6 ಕೆರೆ 6 ಕೆರೆನೂ ಮಳೆ ನಂಬಿ ನಾವು ಬದುಕ್ತಾ ಇರೋದು. ಈ ಮಳೆ ಬರಲಿಲ್ಲ ಸಂಪೂರ್ಣ ಬರ್ಡ್ ಆಗ್ತದೆ ಇದು. ಆಮೇಲೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಿರೋದು ಮಳೆ ಬಂದ ಮೇಲೆ. ಈಗೇನಾಗಿದೆ, ಮುಂಚೆ 10 ಬೋರ್ ಇದ್ವು, ಈಗ 1000 ಬೋರ್ ಆಗಿದೆ. ಕೆರೆ ನೀರಿಲ್ಲ ಅಂದರೆ ಸಂಪೂರ್ಣ ಒಣಗಿ ಹೋಗ್ತದೆ. ಈ ನೀವೇ ಕಣ್ಣಾರೆ ತೋರಿಸಿದ್ದೀರಿ.
ಇದು ಶಾಸಕರಿಗೆ ಹೋಗಿ ಮುಟ್ಟಬೇಕು, ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ಬರಬೇಕು. ಶಾಸಕರು ಇದೇ ರೋಡಲ್ಲೇ ಹೋಗ್ತಾರೆ, ಆದರೂ ಅವ್ರಿಗೆ ಇನ್ನೂ ಯಾಕೆ ಮನಸ್ಸು ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಯಾಕೆ ನೀರಾವರಿ ದಾರಿಯಲ್ಲಿ ಜಾಸ್ತಿ ಓಡಾಡ್ತಾರೆ, ಅವರಿಗೆ ಹಸಿರು ಕಾಣಿಸ್ತಾವೆ. ನಮ್ಮ ಜಮೀನುಗಳು ಎಲ್ಲಿ ತನಕ ಹಸಿರು ಕಾಣಿಸ್ತಾವೆ ಅಂದರೆ ಭೂಮಿ ಒಣಗ ತನಕ ಹಸಿರು ಕಾಣಿಸ್ತಾವೆ, ಜನಕ್ಕೆ ಗೊತ್ತಾಗೋದಿಲ್ಲ, ನೀರಾವರಿ ಏರಿಯಾ ಅಂತ ತಿಳ್ಕೊತಾರೆ. ಹಾಗಾಗಿ ದಯವಿಟ್ಟು ಇದು ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು, ಘನತೆಯುತ ಶಾಸಕರು ಇನ್ನೊಮ್ಮೆ ನೋಡಿ ಆದಷ್ಟು ಬೇಗ ನಮ್ಮ ಕೆರೆಗಳನ್ನ ತುಂಬಿಸೋ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತಿದ್ದೇನೆ. ತಮ್ಮ ಈ ಟಿ ವಿ ಮೂಲಕ ಅವರಿಗೆ ಸಂದೇಶ ಹೋಗಲಿ ಅಥವಾ ಎಚ್ಚರಿಕೆನಾರ ಆಗಲಿ, ಇದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೂ ದಾರಿ ಹಾಕಿದೆ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಆದಷ್ಟು ಬೇಗ ನೀರು ತುಂಬಿಸೋ ವ್ಯವಸ್ಥೆ ಆಗಲಿ ಅಂತ ಹೇಳ್ತಿದ್ದೇನೆ. ನಮಸ್ತೆ ಸರ್. ಬೆಳಗುತ್ತಿಯ ಇಲ್ಲಿ 5-6 ಗ್ರಾಮದ 25 ಕೆರೆಗಳು ಒಣಗಿ ಬಿರುಕು ಬಿಡ್ತಾ ಇದ್ದಾವೆ ಕೆರೆಗಳೆಲ್ಲ. ಆದರೆ ಇಲ್ಲಿ ದನ ಕರಿಗೂ ನೀರಿಲ್ಲ, ಮನುಷ್ಯರಿಗೂ ಇಲ್ಲ, ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲ. ಇಂಥ ಸ್ಥಿತಿಯಲ್ಲಿ ಈ ಹೋಬಳಿ ಅನ್ಸ್ಕೊಂಡಂಥ ಬೆಳಗುತ್ತಿ ಬಣ 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 ಅಂತ ಇದೆ. ಸುಮಾರು ಒಂದು 20-25 ಸಾವಿರ ಎಕರೆ ಬಿತ್ತಿಗೆ ಆಗಿದ್ದರು, ಎಲ್ಲ ಒಣಗಿ ಹೋಗ್ತಿದ್ದಾವೆ. ಜೋಳ ಬತ್ತಿ ಹೋಗ್ತೈತಿ, ಮೆಕ್ಕೆಜೋಳ ಬಿತ್ತು ಹೋಗ್ತೈತಿ, ಅಡಿಕೆ ಅಂತೂ ಕೇಳೋರೆ ತಿಕಾಣಿಲ್ಲ. ಅಲ್ಲಿ 10 ಜೆಟ್ ಹೊಡೆಯವು ಈಗ 3-4 ಜೆಟ್ಟಿಗೆ ಬಂದಿದ್ದಾವೆ ಜೆಟ್ಗಳು. ಹೀಗಾಗಿ ರೈತನ ಜೀವನ ಚಿಂತಾಜನಕವಾಗಿದೆ. ಇದೇ ಇನ್ನೊಂದು 15 ದಿವಸ ಮುಂದುವರೆದ್ರೆ ಇಲ್ಲಿಯ ಭಾಗದ ಎಲ್ಲ ರೈತರು ಗುಳೆ ಹೋಗ್ಬೇಕಾಗುತ್ತೆ ಬೇರೆ ಕಡೆ ಜೀವನ ಮಾಡಲಿಕ್ಕೆ, ಇಲ್ಲ ಅಂದರೆ ವಿಷ ಕುಡಿಬೇಕಾಗುತ್ತೆ. ಇಲ್ಲ ಸರ್, ಗುಳೆ ಹೋಗಕ್ ಆಗಲ್ಲ, ಸಾಧ್ಯ ಇಲ್ಲ ಸರ್. ಚಿಕ್ಕಮಗಳೂರು ಈ ಭಾಗದಲ್ಲಿ ಕೂಡ ಅಲ್ಲಿ ಮಳೆ ರಾಯನು ಕೂಡ ಇಲ್ಲ, ವಿಷ ಕುಡಿಬೇಕಾಗಿದೆ. ಈ ಪರಿಸ್ಥಿತಿ ಬಂದಿದೆ. ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಭಾಗದ ಶಾಸಕರು ಸ್ವಲ್ಪ ಶ್ರಮಪಟ್ಟು ಈ ಭಾಗಕ್ಕೆ ನೀರು ಕೊಟ್ಟರೆ ಇಲ್ಲಿಯ ಸುತ್ತಮುತ್ತ ಜನ ಅವ್ರ ಹೆಸರು ಹೇಳ್ಕೊಂಡು ಈ ವರ್ಷದ ಜೀವನ ಮಾಡಲಿಕ್ಕೆ ಅನುವಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಆದರೆ ಇಲ್ಲಿ ಏನು ಇದನ್ನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ನೀರು ತುಂಬಿಸೋ ವ್ಯವಸ್ಥೆಗೆ, ಅವ್ರದ್ದು ಭಾಳ ಲೇಜಿ ಆಗಿದೆ. ನಾವು ಹೋದ ವರ್ಷದಿಂದನೂ ಒದ್ದಾಡ್ತಾ ಇದ್ದೀವಿ, ತುಂಬೆ ಕೆರೆ ತುಂಬಿಸ್ರಿ, ಹಿರೇಕೆರೆ ತುಂಬಿಸ್ರಿ, ಈ ಕೆರೆ ತುಂಬಿಸ್ರಿ ಬರ್ತಾರೆ. ಉಮೇಶ್ ನಾವು ಭಾಳ ಸರಿ ಹೋದಾಗ ಬರ್ತಾರೆ, ನೋಡ್ತಾರೆ, ಬಿಟ್ಬಿಡು ಇವತ್ತು ಅಂತಾರೆ, ಮತ್ತು ಬರೋದೇ ನೀರೇ ಬರಲ್ಲ, ಅವ್ರು ಬಂದು ಹೋಗ್ತಾರೆ. ಈ ಸ್ಥಿತಿ ಇದೆ. ಇದಕ್ಕೆ ಸೂಕ್ತವಾದ ಕ್ರಮ ಈ ತಾಲೂಕಿನ ದಣಿಯಾದಂಥ ಗೌಡರು ಮನಸ್ಸು ಮಾಡಿದರೆ ನಮ್ಮ ಭಾಗದ ಜನವನ್ನು ಬದುಕಿಸೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ವರ್ಕ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಸರ್ ನಮಸ್ತೆ. ನಮಸ್ಕಾರ. ನೀವು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಂತ ಭಾಳ ಜನ ಅವರೇ ಇದ್ದೀರಿ ಅಂತಲ್ಲ, ನಿಮ್ಮ ಶಾಸಕರಿಗೆ ಏನಾರ ಒಂದು ತಿಳಿಸುವಂಥ ಕೆಲಸ ಮಾಡ್ಬೋದ ಹೇಗೆ ಅಂತ? ಈಗಾಗಲೇ ಫೋನ್ ಹಚ್ಚಿ ಶಾಸಕರನ್ನು ಸಹ ಮಾತಾಡ್ಸಿದ್ದೀವಿ. ಶಾಸಕರು ಬಿಡ್ತವೆ ಅಂತ ಇದ್ದಾರೆ. ಇದೇನು ಬಿಡ್ತವೆ ಅಂದರೆ ಎಲ್ಲ ಒಣಗಿ ಮೇಲೆ ಬಿಡ್ತಾರೋ ಏನೋ ಗೊತ್ತಿಲ್ಲ, ಹಂಗಾಗೈತಿ. ಇದು ಏನಾಗೈತಿ ಅಂದರೆ ಇವರು ಬಿಡ್ತವೆ ಅಂದರೆ ಈಗ ಇದ್ರಾಗ ಮಂಡ್ಯದಾಗ ಆತಲ್ಲ, ಇದಕ್ಕೆ ಬಿಡ್ದಿ ಬಾಟ್ಲಿ ಹಿಡ್ಕೋಬೇಕಲ್ಲ, ಹಂಗೆ ಹಿಡ್ಕೋಬೇಕಾಗೈತೆ ಅನ್ನೋ ಕಾಣ್ತದೆ. ನಾವು ಪರಕೆ ಬಾಟ್ಲಿ ಅವನ್ನ ಹಿಡ್ಕೊಂಡು ಶೀಘ್ರದಲ್ಲೇ ಮೋಡ ಬಿತ್ತನೆ ಮಾಡಕ್ಕೆ ಅತಿ ಶೀಘ್ರದಲ್ಲೇ ಮೋಡ ಬಿತ್ತನೆ ಮಾಡಿದರೆ ನಮಗೆ ಮಳೆನಾರ ಬರ್ತತನೋ ಗೊತ್ತಿಲ್ಲ, ರೈತರು ಬದುಕ್ತವೆ. ಈಗ ಹಾಲಿ ಬೆಳೆ ಒಣಗ್ತಾ ಇದ್ದಾವೆ, ಮತ್ತು ಬೋರ್ಗಳ ನೀರಿಲ್ಲದಕ್ಕೆ ಅಡಿಕೆನೂ ಸಹ ಹೋಗ್ತಾ ಐತಿ, ಎಲ್ಲ ಹಳ್ಳುಗಳು ಉದುರ್ತಾ ಇದ್ದಾವೆ, ಅದು ಇಲ್ಲ. ಹಂಗಾಗಿ ತಾವುಗಳು ನಮ್ಮ ಕಡೆ ಗಮನ ಹರಿಸಿ ನೀರು ಬಿಡೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಪಾಲಕ್ಷಪ್ಪ ಅಂತ ಮಲ್ಲಿಗೆನಹಳ್ಳಿ ಆಲಿಂದ ಸೊಸೈಟಿಯಾಗಿದ್ದೆ, ಈಗ VSN ಉಪಾಧ್ಯಕ್ಷ ಆಗಿದ್ದೀನಿ ಬೆಳಗುತ್ತಿ ಮಲ್ಲಿಗೆನಹಳ್ಳಿ ಸಂಘದ. ನಾವಿಲ್ಲೇ ನಮ್ಮ ಜಮೀನು ಹೊಸಕೊಪ್ಪ ಲೈನಲ್ಲಿದೆ. ಈ 2 ಕೆರೆ ನಮಗೆ ಇಲ್ಲಿ ಸಿಗ್ತದವೆ. ಕಳೆದ ವರ್ಷ ಈ ದಿನದಲ್ಲಿ ಕೆರೆಯಲ್ಲಿ ಭಾರಿ ನೀರಿತ್ತು. ಈ ಸರಿ ಯಾವುದೇ ನೀರಿಲ್ಲ, ದನ ಕರಿಗೆ ನೀರಿಲ್ಲ. ನಾವು ಮಲ್ಲಿಗೆನಹಳ್ಳಿಯವರೆಲ್ಲ ಇಲ್ಲೇ ಬಂದು ಕುಡಿಸ್ಬೇಕು. ಈ ಕೆರೆ ತುಂಬಿದ್ರೆ ಮಲ್ಲಿಗೆನಹಳ್ಳಿಯಲ್ಲಿರೋ ಬೋರ್ವೆಲ್ಗಳು ಸ್ವಲ್ಪ ನೀರು ಹೇಳೋದು ಏನೋ ಬೆಳೆ ಬೆಳೀತಾ ಇದ್ವಿ, ಅಲ್ಲಿ ನೀರಿಲ್ಲ. ಆದರೆ ಸಿರಿಗೇರಿ ಸ್ವಾಮಿಯರು ಹೇಳಿದ ಪ್ರಕಾರ ನಮ್ಮ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಯಾರು ಈ ಕೆರೆ ಆ ಭಾಗದ ತುಂಬಿಸ್ತಾ ಇದ್ದಾರೆ, ಹೊನ್ನಾಳಿಂದ ಆ ಕಡೆ ವಿನ ಈ ಕಡೆ ಅಪ್ಪರ್ ಮೇಲೆ ಹತ್ರ ಇರೋ ಕೆರೆಗಳಿಗೆ ಯಾರಿಗೂ ನೀರು ಬಿಡ್ತಾ ಇಲ್ಲ. ಗೌಡರಾಗಲಿ ರೇಣುಕ ಸ್ವಾಮಿ ಆಗಲಿ ಯಾರೇ ಆಗಲಿ ಅಧಿಕಾರಿ ವರ್ಗದಲ್ಲಿ ಓಡಾಡಿ ಇಂಜಿನಿಯರ್ಗಳಿಗೆ ನೀರಾವರಿ ಇಲಾಖೆ ಇದು ಮಾಡಿ ಬೇಗ ಕೆರೆ ತುಂಬಿಸಿದ್ರೆ ಇಲ್ಲಿನ ಜನಗಳು ಸ್ವಲ್ಪ ಅವ್ರ ಹೆಸರಲ್ಲಿ ಜೀವನ ಮಾಡ್ತಾರೆ. ಮುಂದಾದ ದಿನಗಳಲ್ಲಿ
ಬೋರ್ವೆಲ್ ಆಗಲಿ ಇನ್ನೊಂದಾಗಲಿ ಬದುಕೆಂದು ಬೆಳೆ ಬೆಳಿಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ದನ ಕರುಗಳಂತೂ ಬಹಳ ಹಾಹಾಕಾರ ಆಗಿದೆ. ಮುಂದೆ ಕುಡಿಯೋ ನೀರಿಗೂ ಭಾಳ ಹಾಹಾಕಾರ ಆಗ್ತಾಯಿದೆ. ಹಾಗಾಗಿ ಬೇಗ ಈ ಕೆರೆ ತುಂಬಿಸಿದ್ರೆ ಇನ್ನು ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಒಡೆಯರಿದ್ದಾರೆ, ಮಾಜಿ ಅಧ್ಯಕ್ಷರು ಎಲ್ಲರೂ ಇದ್ದಾರೆ, ಅವ್ರ ಸಮ್ಮುಖದಲ್ಲಿ ನಾನು ಕೇಳ್ತಾ ಇದ್ದೇನೆ. ದಯವಿಟ್ಟು ಶಾಸಕರಿಗೆ ಒಂದು ಇದು ಮಾಡ್ಬೇಕು. ಎಲ್ಲ 2 ಎಕರೆ ಜಮೀನು ಇಟ್ಕೊಂಡವರು ಆಲೆ ಭಾಳ ಇದ್ರ ಹೋಗ್ತಾ ಇದ್ದಾವೆ, ಒಣಕ್ಯಂದು ಹೋಗ್ತಾ ಇದ್ದ ಬೆಳೆ ಕೆರೆ ತುಂಬಿಸ್ಬೇಕಂತ ನಾನು ಕೇಳ್ತಾ ಇದ್ದೆ. 10 ಎಕರೆ ಇದ್ರೆ ಅವ್ರು ಒಣಗಲಿ ಅನ್ನಂಗೆ ಅಲ್ಲ, ಹೇಳ್ದಂಗೆ ಸಣ್ಣ ರೈತರು ಎಲ್ಲ ರೈತರು 2 ಎಕರೆ, ಸಣ್ಣ ರೈತರು ಜಾಸ್ತಿ ಇರೋದ್ರಿಂದ 10 ಎಕರೆ ಎಲ್ಲ ಅಡಿಕೆ ತೋಟ ಇರೋರು ಏನೋ ಜೀವನ ಮಾಡ್ತಾರೆ, ಬರೀ ಅದರಲ್ಲಿ ಇರೋರು ಏನು ಮಾಡಬೇಕು ಅಂತ ಸಣ್ಣ ರೈತರೇ ಸಣ್ಣ ರೈತರು ಭಾಳ ಜನ ಇರೋದ್ರಿಂದ ಕೆರೆ ತುಂಬಿಸೋಕೆ ನಾವು ಕೇಳ್ತಾ ಇದ್ದೀವಿ. ನಮ್ಮ ಬೆಳಗುತ್ತಿ ಹೋಬಳಿ ವ್ಯಾಪ್ತಿಯಲ್ಲಿ ಸುಮಾರು 26 ಕೆರೆಗಳು, ಅಲ್ಲ 15 ಕೆರೆಗಳು ಏನೋ ಬರ್ತಾ ಇದ್ದಾವೆ. ಆದರೆ ಜೀನಳಿಂದ ಆ ಕಡೆ ಭಾಗದಲ್ಲಿ ಎಲ್ಲ ಕೆರೆಗಳು ತುಂಬ್ತಾ ಇದ್ದಾವೆ. ನಮ್ಮ ಭಾಗದಲ್ಲಿ ಸುಮಾರು ನೆರಿಂಕೆರೆಯಿಂದ ಹಿಡಿದು ಹೊಸಕಪ್ಪ 50 ಎಕರೆ ಕೆರೆ ಇದೆ. ಆ ಕೆರೆಗೆ ಒಂದು ಸಣ್ಣ ಪೈಪ್ ಹಾಕಿದ್ದಾರೆ ಇವರು. ಇದೇ ರೀತಿ ಇವರು ಇದೇ ಧೋರಣೆಯನ್ನು ಏನಾದರೂ ಮುಂದುವರಿಸಿದರೆ ನಾವು ಉಗ್ರವಾದ ಹೋರಾಟ UTP ಆಫೀಸು ಇಲ್ಲ MLA ಮನೆ ಮುಂದೆ ಹೋರಾಟಕ್ಕೆ ನಾವೆಲ್ಲ ರೈತರು ಸಿದ್ಧರಿದ್ದೀವಿ. ಹಾಗಾಗಿ ಸಿರಿಗೇರಿ ಸ್ವಾಮಿಗಳು ಪ್ರತಿಯೊಂದು ಕಡೆನೂ ಕೆರೆಗಳಿಗೆ ನೀರು ತುಂಬಿಸೋ ವ್ಯವಸ್ಥೆಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಎಲ್ಲ ಕಡೆಗೂ ಹನುಮಸಾಗರ ಈ ಕಡೆ ಇದು ತರೀಕೆರೆ ಭಾಗದಲ್ಲಿ ಎಲ್ಲ ತುಂಬಿಸಿದ್ದಾರೆ. ಚನ್ನಗಿರಿ ಜಗಳೂರು ತನಕನೂ ಆಗಿದೆ. ಅವ್ರನ್ನೂ ಮುಂದಿನ ದಿನಗಳಲ್ಲಿ ಇವ್ರು ಏನಾದರೂ 2 ಶಾಸಕರು ಈಗ ಏನಾದರೂ ಮಾಡಿದರೆ, ಇದೇ ರೀತಿ ಮಾಡಿದರೆ ನಾವು ಅವ್ರನ್ನ ಕರೆ ಕಳಿಸಿ ಒಂದು ಕಾರ್ಯಕ್ರಮ ಮಾಡಿ ಈ ಕೆರೆಗೆ ಭಾಗದ ನಿರಂತರವಾದ ಶಾಶ್ವತ ನೀರಾವರಿ ಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಈ ಏನು ಈ ಬರೀ 4 ತಿಂಗಳು ಬಿಡ್ತಾ ಇದ್ದಾರಲ್ಲ, ಇದು ನಮ್ಮ ಭಾಗದ ಜನರಿಗೆ ಮಳೆ ಬಂದಾಗ ಉಪಯೋಗ ಆಗಲ್ಲ. ಏನಾದರೂ ನವಂಬರಿಂದ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟು ಒಂದು ಸ್ವಲ್ಪ ರೈಸ್ ಮಾಡಿ ಇನ್ನೂ ಕಾಲಾವಕಾಶ ಕೊಟ್ಟರೆ ನಿರಂತರವಾಗಿ ನೀರು ತುಂಬಿಸೋ ವ್ಯವಸ್ಥೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.